ಜನರ ಮೆಂಟಾಲಿಟಿ ಹೇಗಿರ್ತದೆ, ಯಾವ ಸರ್ಕಾರ ನಮಗೆ ಕಾರ್ಯಕ್ರಮ ಕೊಟ್ಟಿದೆ ತಗೊಳ್ಳೋದಷ್ಟೇ ಇರ್ತದೆ. ಅವಾಗೆಲ್ಲ ಪಕ್ಷದವರು ಇನ್ನೇನು ಕೊಡ್ತಾರೆ ತಗೊಂಡು 3 ಓಟ, ಕಡಿಮೆ ರೊಕ್ಕ ಕೊಟ್ಟರು 2 ಓಟ. ಏನ್ರಿ ಇದು ಅನೇಕ ಜನರ ಮಾಡಿದ್ದಾರೆ. ಯಾಕೆ ನೀನು ಅನುಕೂಲದಾಗಾಯ್ತು ಅಲ್ಲಪ್ಪ, 100ಕ್ಕೆ 100ರಷ್ಟು ಸರ್ಕಾರದೊಳಗೆ ನೀವು 5 ಗ್ಯಾರಂಟಿ ತಗೊಳಕತ್ತಿರಲಿಲ್ಲ. ಯಾಕೆ ಸಿಕ್ಕಿಲ್ ಕೈ ಎತ್ತಿ, ಯಾಕೆ ಸಿಕ್ಕಿಲ್ ಕೈ ಎತ್ತಿರೋ 5 ಗ್ಯಾರಂಟಿ ಹೌದಲ್ರಿ? ಎರಡನೇದು, ಇವತ್ತು ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಮಾಡುವಂತ ಕೆಲಸವನ್ನ ಸನ್ಮಾನ ಸಿದ್ದರಾಮಯ್ಯನವರ ನೇತೃತ್ವದೊಳಗೆ ನಮ್ಮ ಇಡೀ ರಾಜ್ಯದ ಇಡೀ ರಾಜ್ಯ ತುಂಬಾ ಓಡಾಡಿ ಈ ಕಾರ್ಮಿಕರಿಗೆ ಸಿಗುವಂತ ಕೈಗಳು ಪ್ರಕಾರ ಕೊಡುವಂತ ಇದೆ. ಅದಕ್ಕೆ ಒಂದು ವಿನಂತಿ, ಮನುಷ್ಯವಾಗಿ ಮೃದುವಾಗಿರ್ಬಾರ್ದಲ್ಲ, ಹೌದಲ್ರಿ? ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದವರು ತಾವೆಲ್ಲರೂ ಇದ್ದೀರಿ. ನಿಮಗೊಂದು ವಿನಂತಿ, ನೆನಪಿಟ್ಕೊಳ್ಳಿ ಅನ್ನುವಂಥ ಮಾತು ಹೇಳಿ ಕೆಲಸ ಮಾಡ್ತಾರೆ. ಚುನಾವಣೆದಾಗ ಯಾರು ರೊಕ್ಕ ಹೆಚ್ಚಿಕೊಡ್ತಾರೆ, ಯಾರು ಸರಿ ಕೊಡ್ತಾರೆ, ಯಾರು ಪತ್ರ ಕೊಡ್ತಾರೆ, ಅವ್ರಿಗೆ ವೋಟ್ ಹಾಕುವಂತ ಪ್ರವೃತ್ತಿಗೆ ಹೋಗ್ಬೇಡಿ. ಯಾರು ಈಗ ಹಾಕಿಲ್ಲ, ಈ ಕ್ಷೇತ್ರ ಹಂಗೆ ಮಾಡಿಲ್ಲ, ನೀವು ಮಾಡಿಲ್ಲ ಅಂತ ನಾನು ಆಶಿಸಿದ್ದೀನಿ. ಯಾರು ಕೊಟ್ಟರು ತಗೊಂಡು ಕೊನೆಗೆ ನನ್ನೆಲ್ಲ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಅದು ದೊಡ್ಡ ನನಗೆ ಎಲ್ಲ ಮಾತನಾಡಿದ್ರು. ನನಗೆ ಮನಸ್ಸಿನಾಗ ಒಂದು ಸಡಕ್ ಬಂತು, ಏನಪ್ಪ ಇಲ್ಲಿ ಹೇಳಿ ಹೋಗ್ತಾರೆ, ಇದು ಮಾಡುವಾಗತ್ತೆ ಹಂಗಾಗ್ಬೇಕು. ನಾನೇ ವಿಚಾರ ಮಾಡಿದ್ದೆ. ಒಂದು ಕಡೆ ಇವತ್ತು ಪಂಚಾಯತ್ ಗ್ಯಾರಂಟಿಗೆ ಪ್ರತಿ ವರ್ಷನೂ 54,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ನಮ್ಮ ಸರ್ಕಾರ. ಎಷ್ಟು? 54,000 ಕೋಟಿ, 289 ಕೋಟಿ ರೂಪಾಯಿ ಅಂದಾಜು. ಇವತ್ತು ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಯಾವ ಅಸಂಘಟಿತ ಕಾರ್ಮಿಕರಿದ್ದಾರೆ, ಯಾವ ಇಲ್ಲಿವರೆಗೆ ಇವ್ರ ಬಗ್ಗೆ ಕಾಳಜಿ ಮಾಡಿದ್ದಿಲ್ಲ. ನಮ್ಮ ಸರ್ಕಾರ ಹೇಳಿದೆ, ನಾನು 4 ಮಾಡಿ ಮೇಲೆ ಇನ್ನು ನಾವು ಆಡಳಿತ ಮಾಡಿದ್ರೆ ಸಹಿತ ಎಲ್ಲ ಅವರನ್ನ ಎಲ್ಲ ಯೋಜನೆ ಕೇಳ್ಕೊಂಡು ನೀವು ಇಲ್ಲಿ ಕಾರ್ಮಿಕ ಸಂಘಟನೆ ಇರ್ಬೋದು, ಇಲಾಖೆ ಅಧಿಕಾರಿಗಳಿರ್ಬೋದು, ಇವೆಲ್ಲರೂ ಇನ್ನೂ ಹೆಚ್ಚು ಮುತುವರ್ಜಿ ಕೆಲಸ ಮಾಡಬೇಕಾಗಿತ್ತು. ಇನ್ನೂ ಈ ಗ್ರಾಮೀಣ ಭಾಗದೊಳಗೆ ಈಗ ಹೇಳಿದ್ರೆ ಅವರೆಲ್ಲ ಫ್ಯಾಕ್ಟ್ರಿಗಳು ಹೇಳಿದ್ರು, ಡ್ರೈವರ್ಸ್ಗಳು ಅವರು ನೋಂದಣಿ ಮಾಡಲಿ, ಬಿಡ್ಲಿ, ಲೈಸೆನ್ಸ್ ಹೊಂದಿತ್ತಂದ್ರೆ ಏನಾದರೂ ಅಪಘಾತ ಮತ್ತೊಂದಾದ್ರೂ ಅವ್ರಿಗೆ ಎಲ್ಲ ವಿಮಾ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರನ್ನೇ